दक्षिणामूर्तये नमो नमः। पूज्याय राघवेन्द्राय सत्यधर्मऋताय च भजतां कल्पवृक्षाय नमतां कामधेनवे। बोलो भगवान श्री सद्गुरु साईनाथ महाराज की जय। ಭಗವಂತನ ಪ್ರಾರ್ಥನೆ ಮಾಡ್ತಾ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ಮಹರ್ಷಿ ಮಂದಿರದಲ್ಲಿ ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ನವರತ್ನ ಅಗ್ರಹಾರದಲ್ಲಿ ಸಾದಳಿ ಗೇಟು ನವರತ್ನ ಅಗ್ರಹಾರದಲ್ಲಿ ಮಹರ್ಷಿ ಮಂದಿರದಲ್ಲಿ ಒಂದು ಶನೇಶ್ವರ ಯಾಗವನ್ನು ನಡೆಸ್ತಾ ಇದ್ದೀವಿ. ಶನೇಶ್ವರನಿಗೆ ತೈಲಾಭಿಷೇಕವನ್ನು ನಡೆಸಬೇಕು ಎಂಬತಕ್ಕಂಥ ಒಂದು ಮಹತ್ತರವಾದ ಸಂಕಲ್ಪ. ಈ ಸಂಕಲ್ಪ ಅನುಗುಣವಾಗಿ ಇವತ್ತಿನ ದಿವಸ ಮಹರ್ಷಿ ಮಂದಿರದಲ್ಲಿ ಸ್ವಾಮಿಯವರಿಗೆ ಅಂದರೆ ಶನೇಶ್ವರನಿಗೆ ವಿಶೇಷವಾಗಿರ್ತಕ್ಕಂಥ ತೈಲಾಭಿಷೇಕ ನಡೀತಾ ಇದೆ. ಈ ತೈಲಾಭಿಷೇಕ ನಡೆಯುವುದನ್ನ ಕಣ್ತುಂಬಿಸಿಕೊಳ್ಳುವಂತಹ ಭಾಗ್ಯ ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ಭಕ್ತರಿಗೂ ಇವತ್ತು ಈ ಮಹತ್ತರವಾಗಿರ್ತಕ್ಕಂಥ ಈ ಮಹಾಯಜ್ಞಕ್ಕೆ ತಾವೆಲ್ಲರೂ ಪಾಲ್ಗೊಳ್ತಾ ಇದ್ದೀರಿ. ತಾವೆಲ್ಲರೂ ತಮ್ಮ ತಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನ ಎಲ್ಲರೂ ಹೇಳ್ಕೊಡಿ. ಜೊತೆಗೆ ಗಣಪತಿ ಪ್ರಾರ್ಥನೆಯೊಂದಿಗೆ ವಿಶ್ವಮಾತೆ ಗೋಮಾತೆಯ ಅನುಗ್ರಹವನ್ನು ಪಡೆದು ಗೋ ಆರಾಧನೆಯನ್ನು ಮಾಡ್ತಾ ವಿಶೇಷವಾದಂಥ ಪೂಜೆಯನ್ನ ಎಲ್ಲರೂ ಸಲ್ಲಿಸೋಣ. ಇವತ್ತಿನ ದಿವಸ ನಡೀತಿರ್ತಕ್ಕಂಥ ಶನೇಶ್ವರ ಮಹಾಯಾಗಕ್ಕೆ ಮೊದಲು ಗೋ ಪ್ರಾರ್ಥನೆ, ವಿಶ್ವಮಾತೆ ಗೋಮಾತೆ ಅಂತಹ ಗೋಮಹಾಲಕ್ಷ್ಮಿಯ ಆರಾಧನೆ ಮಾಡಿ ಗೋವನ್ನ ಮಹರ್ಷಿ ಮಂದಿರಕ್ಕೆ ಕರ್ಕೊಂಡು ಬಂದು ಸ್ವಾಮಿಯ ಸಾನ್ನಿಧ್ಯದಲ್ಲಿ ಶನೇಶ್ವರನಿಗೆ ನಡೀತಕ್ಕಂಥ ಮಹಾಯಜ್ಞಕ್ಕೂ ಮುನ್ನ ಗೋಮಾತೆಯ ಅನುಷ್ಠಾನವನ್ನು ಮಾಡತಕ್ಕಂಥದ್ದು. ಅದರಲ್ಲೂ ಕೃಷ್ಣ ವರ್ಣದ ಗೋವು, ಕಪ್ಪು ಬಣ್ಣದ ಆಕಳು ಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇತ್ತು. ಆದರೆ ಕಪ್ಪು ಜೊತೆ ಬಿಳಿಯೂ ಇದೆ. ಉದ್ದೇಶ ಕಪ್ಪೊಂದಿಗೆ ಬಿಳಿ ಅಂದರೆ ಒಂದು ಶುಕ್ರ ಮತ್ತು ಶನಿ. ಶುಕ್ರ ವರ್ಚಸ್ಸನ್ನು ಕೊಡ್ತಕ್ಕಂಥವನು, ಶನಿ ದೃಷ್ಟಿಕೋನವನ್ನ ಇರ್ತಕ್ಕಂಥ ದೃಷ್ಟಿದೋಷವನ್ನ ಇರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಲ್ಪಿಸ್ತಕ್ಕಂಥವನು. ಅಂತಹ ಒಂದು ಶನೇಶ್ವರನಿಗೆ ವಿಶೇಷವಾಗಿ ನಡೀತಕ್ಕಂಥ ಮಹಾಯಜ್ಞದಲ್ಲಿ ಮೊದಲು ವಿಶ್ವಮಾತೆ ಗೋಮಾತೆಯನ್ನ ಆರಾಧನೆ ಮಾಡತಕ್ಕಂಥದ್ದು. ಆಶ್ರಮಕ್ಕೆ ಗೋವನ್ನ ಕರ್ಕೊಂಡು ಹೋಗೋಣ. ಗೋವಿನ ಅನುಷ್ಠಾನವನ್ನ ಶ್ರದ್ಧೆಯಿಂದ ಯಾರು ಭಕ್ತಿಯಿಂದ ಮಾಡ್ತಾರೋ ಅವರು ವಾಸ್ತುಗೃಹ ಅಥವಾ ಆ ರಾಜ್ಯ, ಆ ದೇಶ ಯಾವತ್ತೂ ಸಂಪನ್ನವಾಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ವಿಶ್ವಮಾತೆ ಗೋಮಾತೆಯನ್ನ ನಮ್ಮ ಈ ಮಹರ್ಷಿ ಮಂದಿರಕ್ಕೆ ನಾವು ಸಹಿತ ಕರೆತಂದಿದ್ದೇವೆ. ಬನ್ನಿ ಹೊರಡೋಣ. ಭಗವಂತನ ಪ್ರಾರ್ಥನೆ ಮಾಡಿ, ಭಗವಂತ ನಡೀತಿರ್ತಕ್ಕಂಥ ಈ ಶನೇಶ್ವರ ಮಹಾಯಜ್ಞ ಜೊತೆಗೆ ಸ್ವಾಮಿಗೆ ನಡೆಯುವಂತಹ ಮಹಾಭಿಷೇಕ
ಮಹಾಯಜ್ಞದಲ್ಲಿ ತಾವು ಆಗಮಿಸಿ ಈ ವಿಶೇಷವಾಗಿರ್ತಕ್ಕಂತಹ ಭಕ್ತ ಸಾಗರಕ್ಕೆ ಎಲ್ಲರನ್ನೂ ಸಹಿತ ಹರಿಸು ಆಶೀರ್ವದಿಸು ಭಗವಂತ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡೋಣ ಬನ್ನಿ. ಅದರಲ್ಲೂ ಸ್ವಾಮಿಗೆ ಇಷ್ಟವಾಗಿರ್ತಕ್ಕಂಥದ್ದು ಈ ನೀಲಾಂಬರ. ಸ್ವಾಮಿಯವರಿಗೆ ನಡೀತಿರ್ತಕ್ಕಂಥ ಶನೈಶ್ಚರನಿಗೆ ನಡೀತಿರ್ತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ಮಹಾಯಜ್ಞದಲ್ಲಿ ನೀಲಾಂಬರ, ತಾವರೆ ಹೂ ಇದೆಲ್ಲವೂ ಸಹಿತ ಭಗವಂತನಿಗೆ ಅರ್ಪಣೆ. ಭಗವಂತನ ಎಷ್ಟು ಬೇಲಾಡಿದ್ರು, ಎಷ್ಟು ಕಿರಿಚಾಡಿದ್ರು, ಎಷ್ಟು ಕೂಗಾಡಿದ್ರು ಭಗವಂತನ ನಿರ್ಣಯದ ಮುಂದೆ ನಮ್ಮದು ಏನೂ ಅಲ್ಲ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಗೆ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಭಗವಂತನ ಕೃಪೆ ಇದ್ದರೆ ಮಾತ್ರ ಮನುಷ್ಯನ ಹೆಜ್ಜೆಯಲ್ಲಿ ಒಂದು ಅರ್ಥವಿರುತ್ತಂತೆ. ಭಗವಂತ ಕೊಡುವಾಗ ಎಲ್ಲವನ್ನೂ ಕೊಡ್ತಾನೆ. ಕೊಟ್ಟಾದ ಮೇಲೆ ನಮ್ಮ ನಡೆ ನಡವಳಿಕೆಗಳು ಹೇಗಿರುತ್ತೆ ಎಂಬತಕ್ಕಂಥದ್ದನ್ನು ಪ್ರತಿ ಕ್ಷಣವೂ ಸಹಿತ ನಿಂತು ನೋಡ್ತಿರ್ತಾನಂತೆ. ಹಾಗಾಗಿ ಭಗವಂತ ಕೊಟ್ಟಾಗ ನಾನು ಎಂಬತಕ್ಕಂಥ ಮದಮಾತ್ಸರ್ಯಗಳಿಂದ ನಾವು ನಡೆದ್ರೆ ಅಲ್ಲಿಂದಲೇ ಪನಿಷ್ಮೆಂಟ್. ಯಾರ ಹತ್ರ ಆದರೂ ತಪ್ಪಿಸ್ಕೊಳ್ಬಹುದು, ಆದರೆ ಈ ಥರ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಅದಕ್ಕಾಗಿ ಶನ್ನೋ ದೇವೀರಭಿಷ್ಟಯ ಆಪೋ ಭವಂತು ಪೀತೆ ಎಂ ಶಯ್ಯೋರಭಿಶ್ರವಂತರ ಶನೇಶ್ಚರಾಯ ನಮಃ. ಆ ಶನೇಶ್ಚರ ಮಂತ್ರವನ್ನು ನಿರಂತರವು ಪಠನೆ ಮಾಡ್ತಾ ಹೊರಟ್ರೆ ಖಂಡಿತ ಸಾಕಷ್ಟು ಯಶಸ್ಸಿದೆ. ಈ ಶುಭ ದಿನ ಮಹರ್ಷಿ ಮಂದಿರದಲ್ಲಿ ನಡೀತಿರ್ತಕ್ಕಂಥ ಈ ಮಹಾಯಜ್ಞಕ್ಕೆ ಸಾಕಷ್ಟು ಜನ ನನ್ನ ಆತ್ಮೀಯರು ಎಲ್ಲರೂ ಸಹಿತ ಇಲ್ಲಿ ಆಗಮಿಸಿದ್ದಾರೆ. ಎಲ್ಲರೂ ಯಜ್ಞದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಹಾಗೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ತಾವೆಲ್ಲರೂ ಸಹಿತ ಶನೇಶ್ಚರನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಬಲೋ ಶನೇಶ್ಚರ ಮಹಾರಾಜ್ ಕಿ, ಬಲೋ ಶನೇಶ್ಚರ ಮಹಾರಾಜ್ ಕಿ, ಬಲೋ ಶನೇಶ್ಚರ ಮಹಾರಾಜ್ ಕಿ. ಕಾಡಬೇಡ, ಕಾಡಿ ಕಂಗೆಡಿಸಿ ಕೈ ಬಿಡಬೇಡ, ಏರಬೇಡ ಬೆನ್ನೇರಬೇಡ, ಕಷ್ಟ ಸಂಕಷ್ಟದಲ್ಲಿ ದೂಡಬೇಡ. ನಿನ್ನನ್ನೇ ನಂಬಿಹೆವು, ನಿನ್ನನ್ನೇ ಭಜಿಸುವೆವು, ನಿನ್ನನ್ನೇ ನಂಬಿಹೆವು, ನಿನ್ನನ್ನೇ ಭಜಿಸುವೆವು. ಶನಿ ಮಹಾರಾಜ ನಿಜ ಘನ ತೇಜ. ವಾಣೀಶ ಗಿರಿಜೇಶ ಲಕ್ಷ್ಮೀಶರೆಲ್ಲ, ವಾಣೀಶ ಗಿರಿಜೇಶ ಲಕ್ಷ್ಮೀಶರೆಲ್ಲ, ನಿನ್ನ ಮಹಿಮೆಯನ್ನು ಹಾಡಿ ಹರಸಿರಲ್ಲ. ಕಾಡಬೇಡ, ಕಾಡಬೇಡ, ಕಾಡಿ ಕಂಗೆಡಿಸಿ ಕೈ ಬಿಡಬೇಡ, ಏರಬೇಡ ಬೆನ್ನೇರಬೇಡ, ಕಷ್ಟ ಸಂಕಷ್ಟದಲ್ಲಿ ದೂಡಬೇಡ. ದಿಕ್ಪಾಲಕರು, ದ್ವಾರಪಾಲಕರು, ಗಣಪತಿಯ ಪ್ರಾರ್ಥನೆ ಜೊತೆಗೆ ವಿಶೇಷವಾಗಿ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ. ಹಾಗೆ ಮಹರ್ಷಿ ಮಂದಿರದಲ್ಲಿ ದ್ವಾರಪಾಲಕರಿಗೂ ವಿಶೇಷವಾದಂತಹ ಅನುಷ್ಠಾನವಿದೆ. ಬನ್ನಿ ಪ್ರಾರ್ಥನೆ ಸಲ್ಲಿಸೋಣ, ಗಣಪತಿ ಆರಾಧನೆಯನ್ನು ನಡೆಸೋಣ. बोलो सिद्धिविनायक महाराज की जय, बोलो सिद्धिविनायक महाराज की जय, बोलो सिद्धिविनायक महाराज की जय. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿದ ಗಣಾನಾಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನ್ ಭವಷತ್ವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನ ಶೃಣ್ವನ್ನೋ ತಪಸ್ಸೇಧ ಸಾಧನಂ. ಮಹಾಗಣಾಧಿಪತಯೇ ನಮಃ. ನಾವು ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ವಿಶೇಷವಾಗಿ ಭಗವಂತನ ಕೃಪೆ ನಮಗೆ ಸಿಗಬೇಕು. ಮಾಡುವ ಕಾಯಕದಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಬರಬಾರದು. ಈ ಪ್ರಕಾರದಂತಹ ಮನಸ್ಥಿತಿ ನಮಗಿದ್ರೆ ನಾವು ಮೊದಲು ಮಾಡಬೇಕಾದ್ದು ಹೂವು ಅಕ್ಷತೆ ಕಾಳನ್ನು ಕೈಗಿಟ್ಟುಕೊಂಡು ಗಣಪತಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು. ಹಾಗೆ ನಿಮ್ಮ ಹೆಸರು, ನಕ್ಷತ್ರ, ಗೋತ್ರ ಇದಾದ ನಂತರ ನಿಮ್ಮ ತಂದೆ ತಾಯಿ ಆಶೀರ್ವಾದ ಇದೆಲ್ಲವೂ ಜೊತೆಯಲ್ಲಿರಬೇಕು. ತಂದೆ ತಾಯಿ ಆಶೀರ್ವಾದ ಇಲ್ಲ ಅಂದ್ರೆ, ಕುಲದೇವರ ಅನುಗ್ರಹ ಇಲ್ಲ ಅಂದ್ರೆ ಮಾಡುವ ಕಾಯಕಕ್ಕೆ ಅರ್ಥವೇ ಇಲ್ಲ. ಅದಕ್ಕೋಸ್ಕರ ಆದಿತ್ಯಾದಿ ನವಗ್ರಹಗಳನ್ನು ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ಈಗ ಗಣಪತಿಯ ಮಹಾಮಂತ್ರವನ್ನ ಎಲ್ಲರೂ ಪಠಿಸೋಣ. ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ. ಈ ಪ್ರಕಾರ ಗಣಪತಿಯ ಮಂತ್ರವನ್ನು ಪಠನೆ ಮಾಡಿ ಎಲ್ಲರೂ ಸಹಿತ ಸಕಲ ವಿಧವಾದಂತಹ ಸಿದ್ಧಿಗಳನ್ನ ಸಿದ್ಧಿಪಡಿಸಿಕೊಳ್ಳೋಣ. ಓಂ ಗಣನಾನ್ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನ್ ಭಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಭಿಸ್ಸೇಧ ಸಾಧನಂ. ಮಹಾಗಣಾಧಿಪತಯೇ ನಮಃ. ಸರಸ್ವತೇ ವಾಜೇಭಿರ್ವಾಜನೇವತೇ ಧೀನಾಮಯ ಕ್ರಿಯವತೋ ವಾಗ್ದೇವ್ಯೇ ನಮಃ. ಗಣಪತಿಯ ಪ್ರಾರ್ಥನೆ ಎಲ್ಲರೂ ಸಹಿತ ಶ್ರದ್ಧೆಯಿಂದ ಗಣಪತಿ ಪ್ರಾರ್ಥನೆ ಆದ ನಂತರ ಸ್ವಾಮಿಯ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚೋಣ. ಹಚ್ಚುವ ದೀಪ ಜಗತ್ತಿನ ಕತ್ತಲನ್ನು ಹೊಡೆದೋಡಿಸಬೇಕು. ಸಮಸ್ತರ ಕಷ್ಟಗಳು ದೂರ ಆಗಬೇಕು. ಕಷ್ಟ ಕಾರ್ಪಣ್ಯಗಳಲ್ಲಿ ಸಾಕಷ್ಟು ಜನ ಮಿಂದು ತೇಲುತ್ತಾ ಇದ್ದೀರಿ. ನಿಮ್ಮ ಕಷ್ಟಗಳು ಬೇಗ ದೂರ ಆಗಲಿ ಅಂತ
ನಾವು ನಡೆಸಿರ್ತಕ್ಕಂಥ ಶನೈಶ್ಚರ ಮಹಾಯಾಗದ ಈ ವಿಶೇಷವಾಗಿರ್ತಕ್ಕಂಥ ದೃಶ್ಯವನ್ನು ಕಣ್ತುಂಬಿಸ್ಕೊಳ್ತಾ ಇದ್ದೀರಿ. ಈ ಶುಭ ಸನ್ನಿವೇಶದಲ್ಲಿ ಗಣಪತಿಯ ಮಂತ್ರವನ್ನು ಹೇಳ್ತಾ ಸ್ವಾಮಿಯ ದೀಪಾರಾಧನೆ ಮಾಡೋಣ. ಓಂ. ತಾವು ಈಗ ನೋಡ್ತಿರ್ತಕ್ಕಂಥ ಈ ದೀಪ ತಾವೇ ತಮ್ಮ ಸ್ವಹಸ್ತದಿಂದ ದೀಪವನ್ನು ಹಚ್ಚುತ್ತಿದ್ದೇವೇನೋ ಎಂಬಂತ ರೀತಿ ನಿಮ್ಮೆಲ್ಲರ ಸಂಕಲ್ಪ ಆಗಬೇಕು. ದೀಪ ಪ್ರಾರ್ಥನೆ, ದೀಪವನ್ನು ಹಚ್ಚಿದ ನಂತರ ಮೊದಲು ದೀಪಕ್ಕೆ ಆರಾಧನೆ. ಯಾಕೆಂದ್ರೆ ಜಗತ್ತಿನಲ್ಲಿ ಕತ್ತಲನ್ನು ದೂರ ಮಾಡುವಂಥ ಶಕ್ತಿ ಒಬ್ಬ ಸೂರ್ಯನಿಗೆ ಮಾತ್ರ ಇದೆ. ಜಗತ್ತಿಗೆ ತಂಪನ್ನು ಕೊಡ್ತಕ್ಕಂಥದ್ದು ಅದು ಚಂದ್ರನಿಗೆ ಮಾತ್ರ ಇದೆ. ಸಂಜೆಯ ಚಂದ್ರ, ಹಗಲು ಸೂರ್ಯ. ಅಂತ ಹಗಲು ಸೂರ್ಯ ಅಗ್ನಿದೇವರನ್ನ ಪ್ರಾರ್ಥನೆ ಮಾಡ್ತಾ ದೀಪವನ್ನು ಹಚ್ಚಿದ್ದೇವೆ. ಸಮಸ್ತರ ಕುಟುಂಬದಲ್ಲೂ ಸಹಿತ ಹೆಚ್ಚು ಭಗವಂತ ಅನುಕೂಲ ಮಾಡಲಿ, ಎಲ್ಲರಿಗೂ ಸಿದ್ಧಿಗಳನ್ನು ಕರುಣಿಸಲಿ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆಯೊಂದಿಗೆ ದೀಪಂ ಪರಂಜ್ಯೋತಿ ದೇವತಾಭ್ಯೋ ನಮಃ. ದೀಪದ ಜ್ಯೋತಿಗೆ ಎಲ್ಲರೂ ಸಹಿತ ನಮಸ್ಕರಿಸೋಣ. ಅಂಬಾ ಓಂ ಬ್ರಾಹ್ಮೇ ನಮಃ, ಓಂ ಮಾಹೇಶ್ವರ್ಯೇ ನಮಃ, ಓಂ ಕೋಮಾರ್ಯೇ ನಮಃ, ಓಂ ವೈಷ್ಣವ್ಯೇ ನಮಃ, ಓಂ ವಾರಾಹ್ಯೇ ನಮಃ, ಓಂ ಇಂದ್ರಾಣ್ಯೇ ನಮಃ, ಓಂ ಚಾಮುಂಡಾಯ ನಮಃ, ಓಂ ಚಂಡಿಕಾಯ ನಮಃ. ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ದೀಪ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ದೀಪ ಮಹಾಲಕ್ಷ್ಮೀ ನಮಃ. ಹರಿದ್ರಾ ಕುಂಕುಮಾರ್ಚನಂ ಸಮರ್ಪಯಾಮಿ, ಕುಂಕುಮ ಸಿಂಧೂರಂ ಸಮರ್ಪಯಾಮಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಸ್ಥಾಪಯಾಮಿ ಪೂಜಯಾಮಿ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ನಮೋ ರಾತಪತೆ ನಮೋ ಗಣಪತೆ ನಮ ಪ್ರಮದಪತೆ ನಮಸ್ತೆ ಸ್ವಲಂಬೋದರಾಯ ಏಕದಂತಾಯ ಶಿವಸುದಾಯ ಶ್ರೀವರದಮೂರ್ತಯೇ ನಮೋ ನಮಃ. ಸದ್ಯೋ ಜಾತಂ ಪ್ರಬಧ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಮಹಾಗಣಾಧಿಪತೆ ನಮಃ. ಆವಾಹನಂ ಸಮರ್ಪಯಾಮಿ. ಧೂಪಂ. ಓಂ ಗಣಾನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರವಸ್ತವಂ. ಹರೆ ನಮೋ ಪಾರ್ವತಿ ಪತಯೇ. ಇಂದಿರಾರಮಣ ಗೋವಿಂದೋ. ಹರೆ ನಮೋ ಪಾರ್ವತಿ ಪತಯೇ. बोलो शनेश्वर महाराज की, बोलो शनेश्वर महाराज की, बोलो शनेश्वर महाराज की. ಕಾರ್ಯಕ್ರಮನ ವೀಕ್ಷಣೆ ಮಾಡಿದಿರತಕ್ಕಂತಹ ವೀಕ್ಷಕ ಬರುಗಳು ಗಣಪತಿ ಪ್ರಾರ್ಥನೆಯಲ್ಲಿ ಎಲ್ಲರೂ ಸಹಿತ ಶ್ರದ್ಧೆಯಿಂದ ಏಕದಂತಾದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ತಮ್ಮೆಲ್ಲರೂ ಸಹಿತ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಂಕಲ್ಪದಲ್ಲಿ ಭಾಗಿಯಾಗಿದ್ದೀರಿ. ಹಾಗಾಗಿ ತಮ್ಮೆಲ್ಲರಿಗೂ ಹಿತವನ್ನು ಕೋರಿ, ಹಾಗೆ ನಮ್ಮ ಭಾರತ ದೇಶದ ಭಾರತ ದೇಶದಲ್ಲಿ ಇಬ್ಬರು ಪ್ರಧಾನವಾಗಿರ್ತಕ್ಕಂಥದ್ದು ಜೈ ಜವಾನ್ ಜೈ ಕಿಸಾನ್, ರೈತರಿಗಾಗಿ ಯೋಧರಿಗಾಗಿ ನಮ್ಮ ನಿರಂತರವಾದಂತಹ ಪ್ರಾರ್ಥನೆಯಲ್ಲಿ ಈ ಮಹಾಗಣಪತಿಯ ಇವತ್ತಿನ ಅನುಷ್ಠಾನದಲ್ಲೂ ಸಹಿತ ನಾನಿಬ್ಬರ ರೈತರಿಗೂ ಯೋಧರಿಗೂ ಒಳ್ಳೆಯದಾಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಿದ್ದೇನೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ನಡೀತಿರ್ತಕ್ಕಂಥ ಈ ಸಂಕಲ್ಪ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಪೂಜೆಗೆ ಕೂತಿರ್ತಕ್ಕಂತಹ ಎಲ್ಲ ನನ್ನ ಅಣ್ಣ ತಮ್ಮಂದರು ಹಾಗೂ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಡೆಸ್ಕೊಡ್ಲಿಕ್ಕೆ ಬಂದಿರತಕ್ಕಂತಹ ವೇದ ಪಂಡಿತರು ಎಲ್ಲರಿಗೂ ಸಹಿತ ಭಗವಂತ ಒಳ್ಳೇದು ಮಾಡಲಿ. ಎಲ್ಲರೂ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡೋಣ.
ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಕ್ಷೇತ್ರ ಅಂದು ವೈಕುಂಠದಿಂದ ತಾಯಿ ಮಹಾಲಕ್ಷ್ಮಿ ಮೊದಲು ಬಂದು ನಿಂತದ್ದೇ ಕರವೀರಪುರಕ್ಕೆ. ಅಂದು ಕರವೀರಪುರ, ಇಂದು ಕೊಲ್ಲಾಪುರ. ಅಂದು ಕರವೀರಪುರ, ಇಂದು ಕೊಲ್ಲಾಪುರ. ಕೊಲ್ಲಾಪುರದ ಶ್ರೀ ಕ್ಷೇತ್ರ ತಾಯಿ ಮಹಾಲಕ್ಷ್ಮಿಯ ಅಮ್ಮನವರ ಪಾದಗಳನ್ನ ತಾವು ಈಗ ದರ್ಶನ ಮಾಡ್ತಿದ್ದೀರಿ. ಕೊಲ್ಲಾಪುರದಿಂದ ಬಂದಂತ ಶ್ರೀ ಪಾದಗಳು ಅಂದ್ರೆ ಶ್ರೀ ಅಮ್ಮನವರ ತಾಯಿ ಮಹಾಲಕ್ಷ್ಮಿಯ ಪಾದಗಳಿಗೂ ಸಹಿತ ಇವತ್ತು ಅಭಿಷೇಕವನ್ನು ಮಾಡೋಣ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಈ ಶನಿವಾರ, ಅದರಲ್ಲೂ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಬಹಳ ವಿಶೇಷವಾಗಿರತಕ್ಕಂಥದ್ದು. ಈ ನಕ್ಷತ್ರದಲ್ಲಿ ಮಹಾಲಕ್ಷ್ಮಿಯ ಪಾದಗಳಿಗೂ ಸಹಿತ ಅಮ್ಮನವರಿಗೆ ಅಭಿಷೇಕವನ್ನು ನಡೆಸೋಣ. ತಾವೆಲ್ಲರೂ ದರ್ಶನ ಮಾಡ್ತಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಯ ವಿಶೇಷ ಪಾದಗಳು. ಅಭಿಷೇಕ ನಡೆಯುವ ಪ್ರತಿ ಗಳಿಗೆಯೂ ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ಎಂಬತಕ್ಕಂಥ ಮಂತ್ರವನ್ನ ಪ್ರತಿಯೊಬ್ಬರು ಉಚ್ಚರಿಸಿ. ಓಂ ಶಂ ಶನಿ
नमः। ಭಗವಂತನ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಭಸ್ಮಾಭಿಷೇಕವನ್ನು ತದೇಕಚಿತ್ತದಿಂದ ನೋಡಿರಿ. ಇದು ಇವತ್ತಿನ ಕಾಯಕದಲ್ಲಿ ಪ್ರಮುಖವಾಗಿ ಸ್ವಾಮಿಗೆ ತಿಲತೈಲಾಭಿಷೇಕ, ಆ ತಿಲತೈಲಾಭಿಷೇಕದ ಆ ಸುಂದರವಾದ ಕ್ಷಣ, ಆ ಗಳಿಗೆ ಈಗ ಬರ್ತಾ ಇದೆ. ಹಾಗಾಗಿ ಸ್ವಾಮಿಗೆ ನಡೆದಂಥ ಭಸ್ಮಾಭಿಷೇಕ ಜೊತೆಗೆ ತಿಲತೈಲಾಭಿಷೇಕ ಈಗ ನಡೆಯುತ್ತೆ. ಆ ಒಂದು ಅಭಿಷೇಕವನ್ನು ಎಲ್ಲರೂ ಕಣ್ತುಂಬಿಸ್ಕೊಳ್ಳೋಣ. ಭವೋದ್ಭವಾಯ ನಮಃ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರ ಕಾಲಾಯ ನಮಃ ಕಲ ವಿಕರಣಾಯ ನಮೋ ಬಲ ವಿಕರಣಾಯ ನಮೋ ಬಲಾಯ ನಮೋ ಬಲ ಪ್ರಮುಖನಾಯ ಸರ್ವಭೂತಗಮನಾಯ ನಮೋ ಮನೋನ್ನರಾಯ ನಮಃ ಘೋರೇಭ್ಯೋ ಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯೋ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಮೀಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ. ತಾವೆಲ್ಲರೂ ಬಹಳ ಹೊತ್ತಿನಿಂದ ವಿಶೇಷವಾಗಿರ್ತಕ್ಕಂಥ ತಿಲತೈಲಾಭಿಷೇಕವನ್ನು ದರ್ಶನ ಮಾಡಬೇಕು ಎಂಬತಕ್ಕಂಥ ಕಾತುರತೆಯಿಂದ ತಾವೆಲ್ಲರೂ ಕಾಯ್ತಾ ಇದ್ದೀರಿ. ಅಂತಹ ಒಂದು ಶುಭಗಳಿಗೆ ಈಗ ಬಂದಾಯಿತು. ಈಗಾಗಲೇ ಇಲ್ಲಿರ್ತಕ್ಕಂಥ ಭಕ್ತರು ಈ ಒಂದು ವಿಶೇಷವಾಗಿರ್ತಕ್ಕಂಥ ತೈಲವನ್ನು ಅಂದರೆ ತಿಲತೈಲವನ್ನು ಎಲ್ಲರೂ ಸಹಿತ ಸ್ಪರ್ಶಿಸಿದ್ದಾರೆ. ತಾವು ಈ ತೈಲವನ್ನು ತಾವು ತಮ್ಮ ಸ್ವಹಸ್ತದಿಂದಲೇ ಸ್ವಾಮಿಗೆ ಅಭಿಷೇಕ ಮಾಡ್ತಿದ್ದೀವೇನೋ ಎಂಬಂಥ ರೀತಿ ತಮ್ಮ ಮನಸ್ಸಲ್ಲಿ ಸಂಕಲ್ಪ ಬರಲಿ. ಹಾಗೆ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲಗಳು ಎಲ್ಲರಿಗೂ ಬೇಗ ದೂರ ಆಗಲಿ. ಭಗವಂತ ಎಲ್ಲರನ್ನೂ ಕಾಪಾಡಪ್ಪ. ಶನೇಶ್ವರ
ಶನಿವಾರ ಪ್ರಿಯವಾರ ಶನಿದೇವಗೆ ಶನಿದೇವ ಪ್ರಿಯ ದೇವಪ್ಪ ಹರನಿಗೆ ಶನಿವಾರ ಪ್ರಿಯವಾರ ಶನಿದೇವಗೆ ಶನಿದೇವ ಪ್ರಿಯ ದೇವಪ್ಪ ಹರನಿಗೆ ಶರಣೆಂದರೆ ಸ್ವಾಮಿ ಕಾಪಾಡುವ ಶರಣೆಂದರೆ ಸ್ವಾಮಿ ಕಾಪಾಡುವ ಪ್ರತಿದಿನವೆಲ್ಲ ಪ್ರಿಯವಾರವಾಗಿಸುವ ಶ್ರೀ ಶನಿದೇವ ಸುಂದರ ರೂಪ ಶಾಂತ ಸ್ವರೂಪ ಕಾಂತರೂಪ ಶ್ರೀ ಶನಿದೇವ ಶ್ರೀ ಕ್ಷೇತ್ರದಲ್ಲಿ ಚಿನ್ಮಯ ರೂಪ ಛಾಯಾತನಯ ಶನಿದೇವ. ನಾವು ನೋಡ್ತಿರ್ತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ತೈಲ, ಈ ತೈಲದ ಅನುಷ್ಠಾನ ಬಹಳ ವಿಶೇಷವಾದ್ದು. ತಮ್ಮ ಸುತ್ತಮುತ್ತ ಇರತಕ್ಕಂತಹ ಶನೇಶ್ವರ ಮಂದಿರಕ್ಕೆ ಹೋಗಿ ಸ್ವಾಮಿಗೆ ನಡೀತಕ್ಕಂಥ ಪಂಚಾಮೃತ ಅಭಿಷೇಕ, ತೈಲಾಭಿಷೇಕ, ಅದರಲ್ಲೂ ಈ ತೈಲವನ್ನು ಎಳ್ಳೆಣ್ಣೆಯನ್ನು ಸ್ವಲ್ಪ ಪ್ರಸಾದ ರೂಪದಲ್ಲಿ ಇಸ್ಕೊಂಡು ಅದನ್ನು ಶರೀರದ ಮೇಲೆ ಅಂದರೆ ನಿಮ್ಮ ತಲೆಯ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಶ್ರದ್ಧಾಭಕ್ತಿಯಾಗಿ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಜನ್ಮದ ಆರಂಭ ಇರತಕ್ಕಂಥ ಕರ್ಮಫಲ ದೂರ ಅಂತ ಹೇಳ್ತಾರೆ. ಅಂತಹ ವಿಶೇಷವಾಗಿರ್ತಕ್ಕಂಥ ತೈಲವನ್ನು ನಾವು ದರ್ಶನ ಮಾಡ್ತಿದ್ದೀವಿ. ಭಗವಂತ ಓಂ ಶನ್ನೋ ದೇವೀರವಿಷ್ಟಯ ಆಪೋ ಭವಂತು ವೀರೇಂ ಶ್ರೀಯೋರ್ವಿಶ್ರವಂತನಃ ಶನೇಶ್ಚರಾಯ ನಮಃ ಶನೇಶ್ಚರಾಯ ನಮಃ ಶನೇಶ್ಚರಾಯ ನಮಃ. ಸ್ವಾಮಿಗೆ ನಡೆದಂಥ ಅಭಿಷೇಕವನ್ನು ದರ್ಶನ ಮಾಡಿಕೊಂಡ್ರಿ. ಅಭಿಷೇಕ ಆದ ನಂತರ ನಡೀತಿರ್ತಕ್ಕಂಥ ಈ ಮಹಾಯಜ್ಞ, ಯಜ್ಞವನ್ನು ಕಣ್ತುಂಬಿಸ್ಕೊಳ್ತಕ್ಕಂಥದ್ದು, ಯಜ್ಞಕ್ಕೆ ಬೇಕಾಗಿರ್ತಕ್ಕಂಥ ವನಸೆರೆಗಳ ದರ್ಶನ ಮಾಡ್ತಕ್ಕಂಥದ್ದು, ಈ ವನಸೆರೆಗಳಿಂದ ನಡೆಯುವಂಥ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಹವನವನ್ನು ದರ್ಶನ ಮಾಡಿ ಎಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡೋಣ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಎಲ್ಲರೂ ಹೇಳೋಣ. ಅದಾದ ನಂತರ ಸ್ವಾಮಿಗೆ ನಡೀತಕ್ಕಂಥ ಮಹಾಮಂಗಳಾರತಿಯನ್ನು ಎಲ್ಲರೂ ದರ್ಶನ ಮಾಡಿಕೊಳ್ಳೋಣ. ಓಂ ಗಣಾನಾನ್ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನಪಮಶ್ರಮಸ್ತವಂ ಸಮಾಭಾಸಂ ರವಿಪುತ್ರ ಓಂ ನಮೋ ರಾಧಪತಯೇ ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಸ್ವಯಂಭೋಗರಾಯ ವಿಘ್ನವಿನಾಶನೇ ಶಿವಸುತಾಯ ಶ್ರೀ ವರದಮೋತ್ತಯೇ ನಮೋ ನಮಃ ಸ್ವಾಹ. ಓಂ ನಮೋ ರಾಧಪತ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಪ್ರತಿಯೊಬ್ಬರು ಸಹಿತ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ
ಆದಿತ್ಯಾದಿ ನವಗ್ರಹಗಳನ್ನ ಪ್ರಾರ್ಥನೆ ಮಾಡೋಣ. ನಿಮ್ಮ ಮನಸ್ಸಲ್ಲಿ 11 ಸರ್ತಿ ನವಗ್ರಹ ಪ್ರಾರ್ಥನೆ ಮಾಡ್ಕೊಳ್ಳಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ ಸ್ವಾಹ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ ಸ್ವಾಹ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ ಸ್ವಾಹ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ ಸ್ವಾಹ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ಸ್ವಾಹ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ ಸ್ವಾಹ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ विश्वयापो भवन्तु विदेन श्रीयोरविश्ववन्दन स्वाहा नमः ओम सन्नो देवी विश्वयापो भवन्तु विदेन श्रीयोरविश्ववन्दन स्वाहा शनेश्वराय नमः ओम सन्नो देवी विश्वयापो भवन्तु विदेन श्रीयोरविश्ववन्दन स्वाहा शनेश्वराय नमः सन्नो देवी विश्वयापो भवन्तु विदेन श्रीयोरविश्ववन्दन स्वाहा शनेश्वराय नमः ओम सन्नो देवी विश्वयापो भवन्तु विदेन श्रीयोरविश्ववन्दन स्वाहा शनेश्वराय नमः सन्नो देवी विश्वयापो भवन्तु विदेन श्रीयोरविश्ववन्दन स्वाहा शनेश्वराय नमः ओम सन्नो देवी विश्वयापो भवन्तु विदेन श्रीयोरविश्ववन्दन स्वाहा शनेश्वराय नमः सन्नो देवी विश्वयापो भवन्तु विदेन श्रीयोरविश्ववन्दन स्वाहा शनेश्वराय नमः ओम सन्नो देवी विश्वयापो भवन्तु विदेन श्रीयोरविश्ववन्दन स्वाहा शनेश्वराय नमः सन्नो देवी विश्वयापो भवन्तु विदेन श्रीयोरविश्ववन्दन स्वाहा शनेश्वराय नमः सन्नो देवी विश्वयापो भवन्तु विदेन श्रीयोरविश्ववन्दन स्वाहा शनेश्वराय नमः ओम सन्नो देवी विश्वयापो भवन्तु विदेन श्रीयोरविश्ववन्दन स्वाहा शनेश्वराय नमः ओम सन्नो देवी विश्वयापो भवन्तु विदेन श्रीयोरविश्ववन्दन स्वाहा शनेश्वराय नमः सन्नो देवी विश्वयापो भवन्तु विदेन श्रीयोरविश्ववन्दन स्वाहा शनेश्वराय नमः सन्नो देवी विश्वयापो भवन्तु विदेन श्रीयोरविश्ववन्दन स्वाहा शनेश्वराय नमः सन्नो देवी विश्वयापो भवन्तु विदेन श्रीयोरविश्ववन्दन स्वाहा शनेश्वराय नमः सन्नो देवी विश्वयापो भवन्तु विदेन श्रीयोरविश्ववन्दन स्वाहा शनेश्वराय नमः सन्नो देवी विश्वयापो भवन्तु विदेन श्रीयोरविश्ववन्दन स्वाहा शनेश्वराय नमः सन्नो देवी विश्वयापो भवन्तु विदेन श्रीयोरविश्ववन्दन स्वाहा शनेश्वराय नमः सन्नो देवी विश्वयापो भवन्तु विदेन श्रीयोरविश्ववन्दन स्वाहा शनेश्वराय नमः सन्नो देवी विश्वयापो भवन्तु विदेन श्रीयोरविश्ववन्दन स्वाहा शनेश्वराय नमः सन्नो देवी विश्वयापो भवन्तु विदेन श्रीयोरविश्ववन्दन स्वाहा शनेश्वराय नमः सन्नो देवी विश्वयापो भवन्तु विदेन श्रीयोरविश्ववन्दन स्वाहा शनेश्वराय नमः सन्नो देवी विश्वयापो भवन्तु विदेन श्रीयोरविश्ववन्दन स्वाहा शनेश्वराय नमः सन्नो देवी विश्वयापो भवन्तु विदेन श्रीयोरविश्ववन्दन स्वाहा शनेश्वराय नमः ओम अधिदेवता
ದೇವತಾ ಸಹಿತ ಶನೇಶ್ವರಾಯ ನಮಃ.
ಶನೈಶ್ಚರ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಾವು ನೋಡ್ತಿರ್ತಕ್ಕಂಥ ಈ ಶನಿಶ್ಚರ ಮಹಾಯಾಗವನ್ನು ಪ್ರತಿ ವರ್ಷಕ್ಕೆ ಒಂದಾವರ್ತಿ ಒಂದೊಂದು ಪ್ರಾಂತ್ಯಗಳಲ್ಲಿ ಮಾಡುವಂತಹದ್ದು ನನ್ನ ನಿತ್ಯ ಕಾಯಕವಾಗಿತ್ತು. ಮಹರ್ಷಿ ಮಂದಿರದಲ್ಲಿ ನಡೀತಿರತಕ್ಕಂತಹ ಈ ಕಾರ್ಯಕ್ರಮವನ್ನು ತದೇಕಚಿತದಿಂದ ಶಾಸ್ತ್ರಬದ್ಧವಾದಂತಹ ಅನುಷ್ಠಾನವನ್ನು ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡಿದ್ರಿ. ತಮ್ಮೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ಆದಿತ್ಯಾದಿ ನವಗ್ರಹಗಳ ಸಂಪೂರ್ಣ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಇರಲಿ. ಹಾಗೆ ಇವತ್ತಿನ ಈ ಕಾಯಕಕ್ಕೆ ಆಗಮಿಸಿರ್ತಕ್ಕಂಥ ಸಾಕಷ್ಟು ಜನ ಭಕ್ತ ಮಹಾಶರಿದ್ದಾರೆ. ಅಂದರೆ ಚಿಕ್ಕದಾಗಿ ಚುಟುಕಾಗಿ ನಡೆಸ್ತಿರ್ತಕ್ಕಂಥ ಕಾರ್ಯಕ್ರಮ ಸ್ವಾಮಿಗೆ ನಡೆದಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಹವನ ಆಯಿತು. ಇನ್ನು ಸ್ವಾಮಿಯ ಒಂದು ಪುಟ್ಟ ಉತ್ಸವ ಇದೆ. ಆ ಉತ್ಸವ ಆದ ನಂತರ ಸ್ವಾಮಿಗೆ ಮಹಾಮಂಗಳಾರತಿ, ಅದಾದ ನಂತರ ತೀರ್ಥಪ್ರಸಾದ ವಿನಿಯೋಗ, ಎಲ್ಲವನ್ನು ಸಹಿತ ದರ್ಶನ ಮಾಡೋಣ. ಪ್ರಸಾದವನ್ನು ಕಣ್ಗಳಲ್ಲಿ ನೋಡುವಂಥದ್ದು, ಭಗವಂತನ ಕಣ್ಗಳಲ್ಲಿ ನೋಡಿ ವೇದ ಮಂತ್ರಗಳನ್ನು ಕಿವಿಯಲ್ಲಿ ಆಲಿಸ್ತಕ್ಕಂಥದ್ದು, ಪ್ರತಿಯೊಬ್ಬರ ಸಂಕಷ್ಟಗಳು 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಬದುಕಲ್ಲೂ ಒಂದು ಒಳ್ಳೆಯ ಒಂದು ಯಶಸ್ಸನ್ನು ಬೇಗ ಸಿದ್ಧಿಯಾಗಲಿ ಅಂತ ನನ್ನ ಆರಾಧ್ಯ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಶನೇಶ್ವರನಲ್ಲೂ ಸಹಿತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಓಂ ಶಂ ಶನೇಶ್ವರಾಯ ನಮಃ. 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 बोलो शनेश्वर महाराज की जय. ಮೂಢಳು ನಾನು ಕರುಣಾಮಯನೇ ಶನಿದೇವ ನನ್ನ ಕಾಪಾಡು. ತಪ್ಪು ಸರಿ ತಿಳಿಯದ ಮೂಢಳು ನಾನು ಕರುಣಾಮಯನೇ ಶನಿದೇವ ನನ್ನ ಕಾಪಾಡು. ಅಳಿಯದು ತಾಪವು ಕಳೆಯದು ಪಾಪವು, ಅಳಿಯದು ತಾಪವು ಕಳೆಯದು ಪಾಪವು. ಮಹಿಮಾನ್ವಿತನೇ ಮಧುರಾಧಿಪನೇ ಗುರು ಶನಿದೇವ ಕಾಪಾಡು. ಮಹಿಮಾನ್ವಿತನೇ ಮಧುರಾಧಿಪನೇ ಗುರು ಶನಿದೇವ ಕಾಪಾಡು. ಓ ಶನಿದೇವನೇ ಗುರು ಶನಿದೇವನೇ ಕರುಣೆಯ ತೋರು ದಯಾಮಯನೇ. ದುರ್ಗತಿ ನೀಗಿಸಿ ಸದ್ಗತಿ ನೀಡುತ್ತ ಭಕ್ತರ ಕಾಯು ದಯಾಮಯನೇ. ಓ ಶನಿದೇವನೇ ಗುರು ಶನಿದೇವನೇ ಕರುಣೆಯ ತೋರು ದಯಾಮಯನೇ. ತಪ್ಪು ಸರಿ ತಿಳಿಯದ ಮೂಢಳು ನಾನು ಕರುಣಾಮಯನೇ ಶನಿದೇವ ನನ್ನ ಕಾಪಾಡು. ಮಧುರೆಯ ಕ್ಷೇತ್ರದಲ್ಲಿ ಕಲಿಯುಗದಲ್ಲಿ ಭುಗಿಗಿಳಿದವನೇ, ಆತ ರೂಪದಿ ನಿಂತವನೇ ಸ್ವಾಮಿ ಶನಿದೇವ. ಚಿಕ್ಕ ಮಧುರೆಯ ಕ್ಷೇತ್ರದಲ್ಲಿ ಕಲಿಯುಗದಲ್ಲಿ ಭುಗಿಗಿಳಿದವನೇ, ಆತ ರೂಪದಿ ನಿಂತವನೇ ಸ್ವಾಮಿ ಶನಿದೇವ. ಕಷ್ಟದ ಕೋಟಲೆ ನೀಡಲು ಕೀಟಲೆ, ಕಷ್ಟದ ಕೋಟಲೆ ನೀಡಲು ಕೀಟಲೆ. ಮಹಿಮಾನ್ವಿತನೇ ಮಧುರಾಧಿಪನೇ ಗುರು ಶನಿದೇವ ಕಾಪಾಡು. ಮಹಿಮಾನ್ವಿತನೇ ಮಧುರಾಧಿಪನೇ ಗುರು ಶನಿದೇವ ಕಾಪಾಡು. ಓ ಶನಿದೇವನೇ ಗುರು ಶನಿದೇವನೇ ಕರುಣೆಯ ತೋರು ದಯಾಮಯನೇ. ದುರ್ಗತಿ ನೀಗಿಸಿ ಸದ್ಗತಿ ನೀಡುತ್ತ ಭಕ್ತರ ಕಾಯು ದಯಾಮಯನೇ. ಓ ಶನಿದೇವನೇ ಗುರು ಶನಿದೇವನೇ ಕರುಣೆಯ ತೋರು ದಯಾಮಯನೇ. ದುರ್ಗತಿ ನೀಗಿಸಿ ಸದ್ಗತಿ ನೀಡುತ್ತ ಭಕ್ತರ ಕಾಯು ದಯಾಮಯನೇ. ತಪ್ಪು ಸರಿ ತಿಳಿಯದ ಮೂಢಳು ನಾನು ಕರುಣಾಮಯನೇ ಶನಿದೇವ ನನ್ನ ಕಾಪಾಡು.
ನೀಡುತ್ತಲೇ ಅರಿವಿನ ದಾರಿಯ ತೋರುತ್ತಲೇ ಕಾಯುವ ಗುರು ನೀ. ಅಜ್ಞಾನವನ್ನು ನೀಡುತ್ತಲೇ ಸುಜ್ಞಾನವನ್ನು ನೀಡುತ್ತಲೇ ಅರಿವಿನ ದಾರಿಯ ತೋರುತ್ತಲೇ ಕಾಯುವ ಗುರು ನೀ. ಭಕ್ತಿಯ ಬೆಳಕನ್ನು ನೀಡುವ ಸೂರ್ಯನು, ಭಕ್ತಿಯ ಬೆಳಕನ್ನು ನೀಡುವ ಸೂರ್ಯನು. ಮಹಿಮಾನ್ವಿತನೇ ಮಧುರಾಧಿಪನೇ ಗುರುಶನಿ ದೇವ ಕಾಪಾಡು. ಮಹಿಮಾನ್ವಿತನೇ ಮಧುರಾಧಿಪನೇ ಗುರುಶನಿ ದೇವ ಕಾಪಾಡು. ಗುರುಶನಿ ದೇವನೇ ಗುರುಶನಿ ದೇವನೇ ಕರುಣೆಯ ತೋರು ದಯಾಮಯನೇ. ದುರ್ಗತಿ ನೀಗಿಸಿ ಸದ್ಗತಿ ನೀಡುತ್ತ ಭಕ್ತರ ಕಾಯು ದಯಾಮಯನೇ. ಗುರುಶನಿ ದೇವನೇ ಗುರುಶನಿ ದೇವನೇ ಕರುಣೆಯ ತೋರು ದಯಾಮಯನೇ. ದುರ್ಗತಿ ನೀಗಿಸಿ ಸದ್ಗತಿ ನೀಡುತ್ತ ಭಕ್ತರ ಕಾಯು ದಯಾಮಯನೇ. ತಪ್ಪು ಸರಿ ತಿಳಿಯದ ತಪ್ಪು ಸರಿ ತಿಳಿಯದ ಮೂಢಳು ನಾನು ಕರುಣಾಮಯನೇ. ಶನಿದೇವ ನನ್ನ ಕಾಪಾಡು. जय शनि राजा जय ग्रह राजा जय जय भैरव घन तेजा. जय शनि राजा जय ग्रह राजा जय जय भैरव घन तेजा. जय शनि राजा जय ग्रह राजा जय जय भैरव घन तेजा. जय रविनंदन प्रलय प्रभंजन जय रविनंदन प्रलय प्रभंजन दिविज मनुज निज सुरभुजा. जय शनि राजा जय ग्रह राजा जय जय भैरव घन तेजा. जय जय भैरव घन तेजा. मकर कुंभादिराशाभरण धनुर्मण्डलदे शरचापासन. मकर कुंभादिराशाभरण धनुर्मण्डलदे शरचापासन. अष्टदिक्किनलि पश्चिम पालन अष्टदिक्किनलि पश्चिम पालन. तिलविलेपित तैलाभ्यञ्जन तीक्ष्णदंष्ट्राधो दृष्टभासुरमन्दगमन छायानन्दन. जय शनि राजा जय ग्रह राजा जय जय भैरव घन तेजा. जय जय भैरव घन तेजा. ಕಾಡಬೇಡ
ಕಾಡಿ ಕಂಗೆಡಿಸಿ ಕೈ ಬಿಡಬೇಡ, ಏರಬೇಡ ಬೆನ್ನೇರಬೇಡ, ಕಷ್ಟ ಸಂಕಷ್ಟದಲ್ಲಿ ದೂಡಬೇಡ. ನಿನ್ನನ್ನೇ ನಂಬಿಹೆವು, ನಿನ್ನನ್ನೇ ಭಜಿಸುವೆವು, ನಿನ್ನನ್ನೇ ನಂಬಿಹೆವು, ನಿನ್ನನ್ನೇ ಭಜಿಸುವೆವು. ಶನಿ ಮಹಾರಾಜ ನಿಜ ಘನ ತೇಜ. ವಾಣೀಶ ಗಿರಿಜೇಶ ಲಕ್ಷ್ಮೀಶರೆಲ್ಲ, ವಾಣೀಶ ಗಿರಿಜೇಶ ಲಕ್ಷ್ಮೀಶರೆಲ್ಲ, ನಿನ್ನ ಮಹಿಮೆಯನ್ನು ಹಾಡಿ ಹರಸಿರಲ್ಲ. ಕಾಡಬೇಡ ಕಾಡಬೇಡ, ಕಾಡಿ ಕಂಗೆಡಿಸಿ ಕೈ ಬಿಡಬೇಡ, ಏರಬೇಡ ಬೆನ್ನೇರಬೇಡ, ಕಷ್ಟ ಸಂಕಷ್ಟದಲ್ಲಿ ದೂಡಬೇಡ. ನಿಜವಾನುಡಿದ ರಾಜ ಹರಿಶ್ಚಂದ್ರನನ್ನು, ರಾಜ್ಯ ಕೋಶ ತೊರೆದ ಶ್ರೀರಾಮನನ್ನು, ನಿಜವಾನುಡಿದ ರಾಜ ಹರಿಶ್ಚಂದ್ರನನ್ನು, ರಾಜ್ಯ ಕೋಶ ತೊರೆದ ಶ್ರೀರಾಮನನ್ನು, ಕಾಡಿನ ಪಾಲಾದ ಪಾಂಡವರನ್ನು, ನಾಡಾಡು ದೊರೆಯಾದ ನಳರಾಜನನ್ನು, ಕಾಡಿದಂತೆಲ್ಲ ನೀ ಕಾಡಬೇಡ, ಕಷ್ಟ ಸಂಕಷ್ಟದಲ್ಲಿ ನೀ ದೂಡಬೇಡ. ಕರುಣಿಸಿ ಕನಿಕರಿಸಿ, ಕರುಣಿಸಿ ಕನಿಕರಿಸಿ ನೀ ನಮ್ಮ ನೋಡ. ವಾಣೀಶ ಗಿರಿಜೇಶ ಲಕ್ಷ್ಮೀಶರೆಲ್ಲ, ವಾಣೀಶ ಗಿರಿಜೇಶ ಲಕ್ಷ್ಮೀಶರೆಲ್ಲ, ನಿನ್ನ ಮಹಿಮೆಯನ್ನು ಹಾಡಿ ಹರಸಿರಲ್ಲ. ಕಾಡಬೇಡ ಕಾಡಬೇಡ, ಕಾಡಿ ಕಂಗೆಡಿಸಿ ಕೈ ಬಿಡಬೇಡ, ಏರಬೇಡ ಬೆನ್ನೇರಬೇಡ, ಕಷ್ಟ ಸಂಕಷ್ಟದಲ್ಲಿ ದೂಡಬೇಡ. ಎಲ್ಲ ಶಾಸ್ತ್ರ ಬಲ್ಲ ಗುರು ಬೃಹಸ್ಪತಿಯನ್ನು, ಕೈಲಾಸ ಗಿರಿವಾಸ ಗೌರೀಶನ